ಮೋಸದಿಂದ ಇವರು ಬಾಪೂಜಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಆದಂತವರು. ಯಾವ್ದು ಅರ್ಥದಲ್ಲಿ ಅವ್ರಿಗೆ ಗೊತ್ತಿದೆ ಮಂಗ ನೋಡಿ. ನನಗೂ ಕೂಡ ಮಂಗ, ಹುಚ್ಚುಮಂಗ, ಗೋರಿಲ್ಲಾ ಅನ್ಲಿಕ್ಕೆ ಬರ್ತದೆ. ಗೆಳೆಯರೇ, ಅದು 2019 ಎಲೆಕ್ಷನ್ ಹತ್ತಿರ ಬರ್ತಿದ್ದ ಟೈಮ್. ಇಡೀ ರಾಜ್ಯದಲ್ಲಿ ಲಿಂಗಾಯತದ ಪ್ರತ್ಯೇಕ ಧರ್ಮದ ಹೋರಾಟ ಜೋರಾಗಿ ನಡೀತಾ ಇತ್ತು. ಈ ಹೋರಾಟದ ಮುಂದಾಳತ್ವ ವಹಿಸಿದ್ದು ಬೇರೆ ಯಾರೂ ಅಲ್ಲ, ಉತ್ತರ ಕರ್ನಾಟಕದ ಪ್ರಭಾವಿ ಲೀಡರ್ ಎಂ.ಬಿ. ಪಾಟೀಲ್ ಅವರು. ದಿನಕ್ಕೊಂದು ಮೀಟಿಂಗು, ರ್ಯಾಲಿ ಅಂತ ಫುಲ್ ಜೋಶ್ನಲ್ಲಿದ್ರು ಎಂ.ಬಿ. ಪಾಟೀಲ್ರು. ಆದರೆ ಈ ಕಡೆ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿದ್ದ ನಮ್ಮ ಶಾಮನೂರು ಶಿವಶಂಕರಪ್ಪನವರು ಸುಮ್ಮನೆ ಕೂರಲಿಲ್ಲ. ಅವರಿಗೆ ಈ ಪ್ರತ್ಯೇಕ ಧರ್ಮದ ಐಡಿಯಾ ಮೊದಲೇ ಇಷ್ಟನೇ ಇರಲಿಲ್ಲ. ಯಾವಾಗ ಈ ಹೋರಾಟ ಪೀಕ್ ಲೆವೆಲ್ಗೆ ಹೋಯ್ತೋ, ಶಾಮನೂರು ಅವರು ಒಂದು ಬಾಂಬ್ ಅನ್ನ ಸಿಡಿಸಿದ್ರು. ಗೆಳೆಯರೇ, ಮಾಧ್ಯಮದವರ ಎದುರು ಬಂದು ಎಂ.ಬಿ. ಪಾಟೀಲ್ ಅವರ ಮುಖಕ್ಕೆ ಮಂಗಳಾರತಿ ಮಾಡುವ ರೇಂಜ್ಗೆ ಮಾತಾಡಿದ್ರು. ರೀ, ಈ ಲಿಂಗಾಯತ ಧರ್ಮದ ಹೋರಾಟ ಏನಿದೆ ಅಲ್ವಾ, ಇದೊಂದು ಪಕ್ಕ ನಾಟಕ ಕಣ್ರಿ. ಇದಕ್ಕೆಲ್ಲ ದುಡ್ಡು ಎಲ್ಲಿಂದ ಬರ್ತಿದೆ ಗೊತ್ತಾ? ಎಲ್ಲ ಅಕ್ರಮ ದುಡ್ಡು, ಲಂಚದ ದುಡ್ಡಲ್ಲಿ ನಡೀತಾ ಇರುವ ಈ ಹೋರಾಟ ಇದು ಅಂತ ಡೈರೆಕ್ಟ್ ಆಗಿಯೇ ಆರೋಪವನ್ನ ಮಾಡಿದ್ರು. ಯೋಚನೆ ಮಾಡಿ ಗೆಳೆಯರೇ, ಹಿರಿಯ ನಾಯಕರು ಒಬ್ರು ಲಂಚದ ದುಡ್ಡು ಅಂದ್ಮೇಲೆ ಸುಮ್ಮನೆ ಇರುತ್ತಾ ಹೇಳಿ? ಬೆಂಕಿಗೆ ಪೆಟ್ರೋಲ್ ಸುರಿದಂಗೆ ಆಗಿತ್ತು. ಶಾಮನೂರು ಅವರ ಈ ಮಾತು ಎಂ.ಬಿ. ಪಾಟೀಲ್ ಅವರಿಗೆ ಕಿವಿಗೆ ಬೀಳ್ತಾ ಇದ್ದಂಗೆ ಸಾಹೇಬರು ಫುಲ್ ಗರಂ ಆಗ್ಬಿಟ್ರು. ನನ್ನನ್ನೇ ಅಕ್ರಮ ಅಂತಾರ ಅಂತ ಸಿಟ್ಟಿಗೆದ್ದ ಪಾಟೀಲ್ರು ವಿಷಯನ ರಾಜಕೀಯದಿಂದ ಪರ್ಸನಲ್ ಲೆವೆಲ್ಗೆ ತಗೊಂಡು ಹೋಗ್ಬಿಟ್ರು. ಪಾಟೀಲ್ರು ಮೀಡಿಯಾದ ಮುಂದೆ ಬಂದು ನಿಂತು, ನೋಡಿ, ಇಷ್ಟು ದಿನ ಶಾಮನೂರು ಅವರನ್ನ ತಂದೆ ಸಮಾನ ಅಂತ ಅನ್ಕೊಂಡಿದ್ದೆ, ಆದರೆ ಅವರು ಇವತ್ತು ಸುಳ್ಳನ್ನ ಹೇಳ್ತಾ ಇದ್ದಾರೆ. ಈ ಹೋರಾಟಕ್ಕೆ ಜನ ತಮ್ಮ ಸ್ವಂತ ದುಡ್ಡನ್ನ ಕೊಟ್ಟಿದ್ದಾರೆ. ಯಾರೋ ಒಬ್ಬ ನಟ ಕೂಡ ದುಡ್ಡು ಕೊಟ್ಟಿದ್ದಾನೆ, ಇದು ಬೇನಾಮಿ ದುಡ್ಡಲ್ಲ ಅಂತ ಹೇಳಿ ಸುಮ್ಮನಾಗ್ಲಿಲ್ಲ. ಅವರು ಇನ್ನು ಮುಂದುವರೆದು ಶಾಮನೂರು ಅವರ ಇತಿಹಾಸವನ್ನ ಕೆದಕಿದ್ರು. ಈ ಶಾಮನೂರು ಶಿವಶಂಕರಪ್ಪ ಈಗ ದೊಡ್ಡ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿರಬಹುದು, ಆದರೆ ಹಿಂದೆ ಏನು ಮಾಡಿದ್ರು ಗೊತ್ತಾ? ಒಂದು ಸಣ್ಣ ಕಿರಾಣಿ ಅಂಗಡಿ ಇಟ್ಕೊಂಡಿದ್ರು. ಕೊಟ್ಟೂರು ಬಸಪ್ಪ ಅನ್ನೋರು ಬೆಳೆಸಿದಂತಹ ಬಾಪೂಜಿ ಸಂಸ್ಥೆಯನ್ನ ಅವರು ಫಾರಿನ್ಗೆ ಹೋದಾಗ ವಾಪಸ್ ಬರಲ್ಲ ಅಂತ ಸುಳ್ಳು ಹೇಳಿ ಮೋಸ ಮಾಡಿ ಇವರು ಆ ಸಂಸ್ಥೆಗೆ ಅಧ್ಯಕ್ಷರಾದ್ರು. ಕಿರಾಣಿ ಅಂಗಡಿ ನಡೆಸೋರು ಇವತ್ತು ಸಾವಿರಾರು ಕೋಟಿ ಒಡೆಯ ಆಗಿದ್ದು ಹೇಗೆ? ಆ ದುಡ್ಡಿನ ದರ್ಪದಲ್ಲಿ ನಮಗೆ ಪಾಠ ಹೇಳ್ತಿದ್ದಾರೆ ಅಂತ ಎಂ.ಬಿ. ಪಾಟೀಲ್ ಅವರು ಶಾಮನೂರು ಅವರನ್ನ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡಿದ್ರು. ಗೆಳೆಯರೇ, ಇನ್ನು ನಮ್ಮ ದಾವಣಗೆರೆ ಹುಲಿ ಸುಮ್ಮನೆ ಇರುತ್ತಾ ಹೇಳಿ? ಎಂ.ಬಿ. ಪಾಟೀಲ್ ಅವರ ಮಾತು ಕೇಳಿ ಶಾಮನೂರ್ ಅವರು ರೊಚ್ಚಿಗೆದ್ದೇ ಬಿಟ್ರು. ಏಕವಚನದಲ್ಲಿಯೇ ದಾಳಿಯನ್ನ ಶುರು ಮಾಡಿದ್ರು. ನಾನು ಕಿರಾಣಿ ಅಂಗಡಿ ಇಟ್ಕೊಂಡಿದ್ನೋ ಅಥವಾ ಏನ್ ಮಾಡ್ತಿದ್ನೋ, ನನ್ನ ಇತಿಹಾಸ ನನಗೆ ಗೊತ್ತು. ಆದ್ರೆ ಆ ಪಾಟೀಲನಿಗೆ ಏನು ಗೊತ್ತು? ಅವನಿನ್ನು ನಿನ್ನೆ ಮೊನ್ನೆ ಬಂದಿರುವ ಸಣ್ಣ ಹುಡುಗ. ನಾನು ಎಲ್ಲಿ ಎಂ.ಬಿ. ಪಾಟೀಲ್ ಅವರ ಹೆಸರು ಹೇಳಿದ್ದೆ? ಜನ ಮಾತಾಡ್ಕೊಳ್ಳೋದನ್ನ ನಾನು ಡೈರೆಕ್ಟ್ ಆಗಿ ಹೇಳಿದ್ದೆ ಅಷ್ಟೇ. ಅಲ್ಲಿಗೆ ನಿಲ್ಲಿಸಿದ ಶಾಮನೂರ್ ಅವರು ಒಂದು ಡೈಲಾಗ್ ಅನ್ನ ಹೊಡೆದ್ರು. ಅವನು ಪಾಟೀಲ್ ಅಲ್ಲ ಕಣ್ರಿ, ಅವನೊಬ್ಬ ಮಂಗ. ಹೌದು, ದಾರಿ ತಪ್ಪಿ ಅಡ್ಡ ದಾರಿ ಹಿಡಿತಾ ಇದ್ದ ಆ ಮಂಗನನ್ನ ಸರಿದಾರಿಗೆ ತಂದು ಬುದ್ಧಿ ಹೇಳಿ ಬೆಳೆಸಿದ್ದೆ ನಾನು ಮತ್ತು ಪ್ರಭಾಕರ್ ಕೋರೆ ಅವರು. ಇವತ್ತು ನಮ್ಮ ಬಗ್ಗೆನೇ ಮಾತಾಡ್ತಾನಾ ಅಂತ ಫುಲ್ ಗರಂ ಆಗಿ ಆಕ್ರೋಶವನ್ನ ಹೊರಹಾಕಿದ್ರು ಶಾಮನೂರು ಶಿವಶಂಕರಪ್ಪನವರು. ಗೆಳೆಯರೇ, ಇನ್ನು ರಾಜಕೀಯ ಪಡಸಾಲೆಯಲ್ಲಿ ಎಲ್ಲ ಅನ್ಕೊಂಡಿದ್ರು ಮುಗೀತು ಇವರಿಬ್ಬರದು ಜಗಳ ಇಲ್ಲಿಗೆ ನಿಲ್ಲಲ್ಲ ಅಂತ. ಆದರೆ ಫ್ರೆಂಡ್ಸ್, ರಾಜಕೀಯ ಅನ್ನೋದು ಬಣ್ಣದ ಲೋಕ ಇದ್ದ ಹಾಗೆ. ಇಲ್ಲಿ ಕಾಯಂ ಶತ್ರುನೂ ಇಲ್ಲ, ಕಾಯಂ ಮಿತ್ರನೂ ಇಲ್ಲ. ಕೆಲವು ವಾರಗಳ ಕಾಲ ಈ ವಾಕ್ಸಮರ ನಡೀತು. ಆದರೆ ಯಾವಾಗ ಹಿರಿಯ ಸ್ವಾಮೀಜಿಗಳು ಮತ್ತು ಪಕ್ಷದ ಹಿರಿಯರು ಮಧ್ಯ ಪ್ರವೇಶ ಮಾಡಿದ್ರು, ಸೀನ್ ಚೇಂಜ್ ಆಯಿತು. ಎಷ್ಟೇ ಬೈದಾಡಿಕೊಂಡ್ರು, ಕೊನೆಗೆ ಎಂ.ಬಿ. ಪಾಟೀಲ್ ಅವರೇ ದಾವಣಗೆರೆಗೆ ಹೋಗಿ ಶಾಮನೂರು ಅವರ ಮನೆಗೆ ವಿಸಿಟ್ ಮಾಡಿದ್ರು. ಆಶ್ಚರ್ಯ ಅಂದರೆ ಇಬ್ಬರು ಸೇರಿ ಊಟ ಮಾಡಿದ್ರು. ಆಮೇಲೆ ಬಂದು ನಾವಿಬ್ಬರು ಒಂದಾಗಿದ್ದೀವಿ, ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳು ಇಲ್ಲ ಅಂತ ಮಾಧ್ಯಮದವರ ಮುಂದೆ ಹೇಳಿಕೊಂಡ್ರು. ಗೆಳೆಯರೇ, ಅಲ್ಲಿಗೆ ಆ ಯುದ್ಧಕ್ಕೆ ಒಂದು ಹ್ಯಾಪಿ ಎಂಡಿಂಗ್ ಕೂಡ ಸಿಕ್ತು. ಸ್ನೇಹಿತರೆ, ಇದನ್ನೇ ಅಲ್ವಾ ರಾಜಕೀಯ ಮುತ್ಸದ್ದಿತನ ಅನ್ನೋದು. ಎಷ್ಟೇ ಜಗಳ ಇದ್ರೂ ವೈಯಕ್ತಿಕ ದ್ವೇಷ ಬೆಳೆಸಿಕೊಳ್ಳದೆ ಸಮಾಜಕ್ಕಾಗಿ ಒಂದಾಗುವ ಗುಣ ಶಾಮನೂರು ಅವರಲ್ಲಿತ್ತು. ತಪ್ಪು ಕಂಡಾಗ ಗುಡುಗೋದು, ಪ್ರೀತಿ ತೋರಿಸುವಾಗ ಮಗುವಿನಂತೆ ನಗೋದು ಅವರ ಸ್ಪೆಷಾಲಿಟಿಯಾಗಿತ್ತು. ಇವತ್ತು ಅಂತಹ ನೇರ ನಿಷ್ಠುರ ವ್ಯಕ್ತಿತ್ವದ ಶಾಮನೂರು ಶಿವಶಂಕರಪ್ಪನವರು ನಮ್ಮನ್ನ ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ಈ ನೋವನ್ನು ಭರಿಸುವ ಶಕ್ತಿ ನೀಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸೋಣ. ಗೆಳೆಯರೇ, ನಿಮಗೆ ಶಾಮನೂರು ಅವರ ಯಾವ ಮಾತು ಅಥವಾ ಯಾವ ಘಟನೆ ನೆನಪಿದೆ? ದಯವಿಟ್ಟು ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.